ಅಲ್ಲ, ತುಂಬ ಈಸಿಯಾಗಿ ಸಿಕ್ಬಿಟ್ರೆ ಅದಕ್ಕೆ ಬೆಲೆ ಅನ್ನೋದು ಎಲ್ಲಿರುತ್ತೆ? ಕಷ್ಟಪಟ್ಟಾಗಲೇ ಅಲ್ವಾ ಅದರ ಬೆಲೆ ಏನು ಅಂತ ಗೊತ್ತಾಗೋದು. ನಮಸ್ಕಾರ ಸ್ನೇಹಿತರೆ, ನಮ್ಮ ಈ ಮಿನಿ ವ್ಲಾಗ್ಗೆ ಸ್ವಾಗತ. ಕೇದಾರ್ನಾಥ್ ದೇವಸ್ಥಾನದ ಮರುದಿನದ ಕಂಟಿನ್ಯೂ ವ್ಲಾಗ್ ಆಗಿರುತ್ತೆ. ಯಾರಾದರೂ ಕೇದಾರ್ನಾಥ್ಗೆ ಪ್ಲಾನ್ ಮಾಡ್ತಾ ಇದ್ರೆ ಈ ದೇವಸ್ಥಾನಕ್ಕೆ ಹೋಗೋದು ಮಾತ್ರ ಮರಿಬೇಡಿ. ಈ ದೇವಸ್ಥಾನ ಬಂದು ಭೈರವನಾಥ್ ಮಂದಿರ ಅಂತ. ನನ್ನ ಲೈಫಲ್ಲೇ ಫಸ್ಟ್ ಟೈಮು ಭೈರವನಾಥ ಟೆಂಪಲ್ಗೆ ಹೋಗಿರೋದು. ಒಂದು ದೇವಸ್ಥಾನಕ್ಕೆ ಹೋಗ್ತಿದ್ದಂಗೆ ಒಂದು ವೈಬ್ರೇಷನ್ ಅಂತ ಆಗುತ್ತೆ ಅಂತ ಹೇಳ್ತಾರೆ. ನನಗೂ ಕೂಡ ಅದೇ ಥರ ಅನುಭವ ಆಯಿತು. ನಿಮಗೂ ಕೂಡ ಇದೇ ಥರ ಅನುಭವ ಇದ್ದರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ನೀವು ಕೂಡ ಹಂಚ್ಕೊಬೋದು. ಈ ದೇವಸ್ಥಾನದ ಸುತ್ತಮುತ್ತ ಬೆಟ್ಟನೇ ಇರೋದ್ರಿಂದ ಅದ್ರ ಮೇಲೆ ಹಿಮ ಬಿದ್ದಿರೋದು ತುಂಬ ಹತ್ರದಿಂದಾನೇ ನೋಡ್ತಾ ಇದ್ದೀವಿ ಅನ್ನೋ ಅನುಭವ. ನಿಜವಾಗ್ಲೂ ಈ ದೇವ್ರನ್ನ ನೋಡಿದಾಗ ನನ್ನ ಮನಸ್ಸಿಗೆ ಬಂದಿದ್ದು ಒಂದೇ ವಿಷಯ ಏನು ಅಂದರೆ, ನಿಜವಾಗ್ಲೂ ನಾನು ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ನನಗೆ ಈ ಭೈರವನಾಥ ಸನ್ನಿಧಿ ಎಲ್ಲಾದರೂ ಇದ್ದರೆ ಮತ್ತೆ ಈ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅನ್ನಿಸ್ತಾ ಇತ್ತು. ನಾವು ಈ ದೇವಸ್ಥಾನದಲ್ಲಿ ಭೈರವಾಷ್ಟಕಂನ ಹೇಳ್ತೀವಿ. ಯಾರಿಗಾದರೂ ಆಸಕ್ತಿ ಇದ್ದರೆ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೀನಿ, ನೀವು ಹೋಗಿ ನೋಡ್ಬೋದು. ನಮಗಾದ ಅನುಭವನ ಡೀಟೇಲ್ ಆಗಿ ಯೂಟ್ಯೂಬ್ ಚಾನಲಲ್ಲಿ ಹಾಕಿದ್ದೀನಿ. ಯಾರಿಗಾದರೂ ನೋಡೋ ಆಸಕ್ತಿ ಇದ್ದರೆ ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಲಿಂಕ್ ಇದೆ, ನೀವು ಹೋಗಿ ನೋಡ್ಬೋದು. ನನ್ನ ಈ ಡ್ರೀಮ್ ಡೆಸ್ಟಿನೇಷನ್ ಆದ ಚಾರ್ಧಾಮ ಯಾತ್ರೆಯ 3ನೇ ಧಾಮವಾದ ಕೇದಾರ್ನಾಥ್ ದೇವಸ್ಥಾನ ಮುಗಿಸ್ತೀವಿ. ನಾನು ಈ ದೇವಸ್ಥಾನದಿಂದ ಹೊರಡ್ಬೇಕಾದ್ರೆ ಮತ್ತೊಂದು ಸತಿ ನಿನ್ನ ಸನ್ನಿಧಿಗೆ ಬರೋ ಥರ ಆಗ್ಲಪ್ಪ ಅಂತ ಕೇಳ್ಕೊಂಡೆ ಹೊರಟಿದ್ದು. ಧಾಮ ಕೇದಾರ್ನಾಥ್ ಚಾರ್ಧಾಮಲ್ಲಿ ಯಾತ್ರೆನ ಮುಗಿಸಿ ಹೋಗ್ತಾ ಇದ್ದೀವಿ. ನಾವು ಹೋಗಬೇಕಾದ್ರೆ ತುಂಬಾ ಬಿಸಿಲಿತ್ತು, ಆದರೆ ಬರಬೇಕಾದ್ರೆ ಫುಲ್ ವೆದರ್ ಚೇಂಜ್ ಆಗಿತ್ತು. ಮಳೆ ಗಾಳಿ ತುಂಬಾ ಇತ್ತು. ನೀವೇ ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಎಷ್ಟು ಗಾಳಿ ಮಳೆ ಅಂತ. ಅದು ನೋಡಿದಾಗಲೇ ಸ್ವಲ್ಪ ಭಯ ಆಗ್ತಿತ್ತು, ಇಳಿಯೋಕ್ಕಾಗುತ್ತಾ ಇಲ್ವಾ ಅಂತ. ಈ ಮಳೆಯಲ್ಲಿ ಇಳಿತಾ ಇರೋದು ಕೂಡ ಒಂಥರ ಚೆನ್ನಾಗಿತ್ತು. ನೀವೇ ನೋಡ್ಬೋದು. ಬಂದ್ಬಿಟ್ವಿ 2 ಕಿಲೋಮೀಟರ್ ಹೆಚ್ಚಿಗೆ ನಡಿಬೇಕಂತ. ನಾನು ಅಂದ್ಕೊಂಡೆ ಹತ್ತಬೇಕಾದ್ರೆ ಕಷ್ಟ, ಇಳಿಬೇಕಾದ್ರೆ ತುಂಬಾ ಈಸಿ, ಆರಾಮಾಗಿ ಇಳಿಬೋದು ಅಂತ. ನಿಜವಾಗ್ಲೂ ಅಲ್ಲೇ ಇರೋದು ಟ್ವಿಸ್ಟು. ನಾನು ಅಂದ್ಕೊಳ್ಳೋ ಅಷ್ಟು ಈಸಿ ಇರಲಿಲ್ಲ ಇಳಿಬೇಕಾದ್ರೆ. ನಿಮಗೆ ಇಳಿಬೇಕಾದ್ರೆ ಕಾಲು ಗ್ರಿಪ್ ಸಿಗೋದೇ ಇಲ್ಲ, ಆವಾಗಲೇ ಕಾಲು ಬೆರಳುಗಳಿಗೆ ಏಟಾಗೋದು. ನನ್ನ ಲೈಫಲ್ಲೇ ಮರೆಯಲಾಗದ ದಿನ ಅಂತಾನೆ ಹೇಳ್ಬೋದು ಈ ಚಾರ್ಧಾಮ ಯಾತ್ರೆಯ ಕೇದಾರ್ನಾಥ್ ಯಾತ್ರೆಯ ಪ್ಲಾನ್ ಮಾಡ್ತಾ ಇದ್ರೆ ಮುಂದಕ್ಕೆ ಹಾಕ್ತೆ ಸ್ವಲ್ಪ ಗಟ್ಟಿ ಇರ್ಬೇಕಾದ್ರೆ ನಡೆಯೋ ತರ ಇದ್ದಾಗಲೇ ಹೋಗಿ ಬನ್ನಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ನನ್ನ ಈ ಮಿನಿ ಬ್ಲಾಗ್ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಫಾಲೋ ಮಾಡೋದು ಮಾತ್ರ ಮರಿಬೇಡಿ. ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಧನ್ಯವಾದಗಳು.